ಕಂದ, ನಿನಗೆ ಏನಾಯ್ತು ಕಂದ? ಎಂತ ಕೆಲಸ ಮಾಡಿಬಿಟ್ಲ ಈ ಅಮ್ಮ? ಯಾಕಾದ್ರೂ ಆಫೀಸಲ್ಲಿ ಕಾಫಿ ಕುಡ್ನೋ ಕಂದ? ಕುಡಿಬಾರ್ದಿತ್ತು ಅನ್ಸತ್ತೆ. ಯಾವ ಪಾಪಿಗಳು ಏನು ಹಾಕ್ಕೊಟ್ರು ಗೊತ್ತಿಲ್ಲ ಕಣೋ ಕಂದ. ಎಷ್ಟು ನೋವಾಗ್ತಾ ಇದೆ ನನಗೇನೆ, ನಿನಗಿನ್ನು ಎಷ್ಟು ನೋವಾಗಿರಬೇಡ. ಅಲ್ಲ, ಯಾಕೆ ಈಗ ಅನಿಸ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಕಂದ. ಹುಷಾರಾಗಿದೆಯಾ ತಾನೇ? ಚೆನ್ನಾಗಿರು ಕಂದ. ಏನು ಮಾಡ್ಲಪ್ಪ ದೇವ್ರೆ. ಶ್ರೀಕಾಂತ್, ಇದೇನು ಕತೆ ಅಪ್ಪ? ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಆಡಿರೋ ಮಾತುಗಳನ್ನು ನಂಬಲೋ ಅಥವಾ ನಮ್ಮ ಜಯಮಲಾ ಮೇಡಮ್ ಅವ್ರ ಮಾತು ನಂಬಲೋ ಒಂದು ಗೊತ್ತಾಗ್ತಾ ಇಲ್ವಲ್ಲಪ್ಪ. ಏನು ಕತೆ ಇದು? ಯಾವ ಸತ್ಯ? ಜಯಮಲಾ ಮೇಡಮ್ ಅವ್ರು ನೋಡಿದ್ರೆ ಈ ರೀತಿ ಹೇಳ್ತಾ ಇದ್ದಾರೆ, ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ನೋಡಿದ್ರೆ ಆ ರೀತಿ ಅಂದರು. ಶ್ರೀಕಾಂತ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾನು ಮಾತಾಡ್ತಾ ಇರೋದು ಕೇಳಿಸ್ಕೊಂತಾ ಇದ್ದೀರಾ? ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಇಷ್ಟೊಂದು ನೆಗ್ಲೆಕ್ಟ್ ಯಾಕೆ? ನಮ್ಮಿಬ್ಬರ ಪ್ರೀತಿಯ ಫಲವಾಗಿ ನನ್ನ ಹೊಟ್ಟೆಲಿ ಮಗು ಬೆಳೀತಾ ಇದೆ ಅಂತ ಹೇಳ್ದಾಗಿಂದ ನಾನು ನಿಮಗೆ ಮಗು ಬಗ್ಗೆ ಒಂಚೂರು ಇಂಟ್ರೆಸ್ಟೇ ಇಲ್ಲಾಗಿತ್ತು. ನೀವೇನಾದರೂ ಮಾಡಿಬಿಟ್ರೆ ಏನು ಕತೆ? ನನ್ನ ಮೇಲಿನ ದ್ವೇಷಕ್ಕೋಸ್ಕರ ನನ್ನ ಹೊಟ್ಟೆಲಿರೋ ಮಗುಗೆ ಯಾಕೆ ಕಾಟ ಕೊಡ್ತಾ ಇದ್ದೀರಾ? ತಲೆಗಿರೆ ಕೆಟ್ಟಿದ್ಯಾ? ಏನ್ ಕತೆ? ಯಾಕೆ ಎಲ್ಲ ಹೋಗ್ಬಿಟ್ಟು ಇವಾಗ ನನ್ನ ಮೇಲೆ ಗುಬೆ ಕೂರಿಸ್ತಾ ಇದೆಯಾ? ಕಾಫಿ ಕುಡ್ದಿರೋಳು ನೀನು, ಬಾತ್ರೂಮ್ಗೆ ಟಾಯ್ಲೆಟ್ಗೆ ಆ ಕಡೆ ಈ ಕಡೆ ಆ ಕಡೆ ಓಡ್ ಹೋಗಿರೋಳು ನೀನು, ಆಮೇಲೆ ತೊಲೆ ಸುತ್ತು ಬಿದ್ದವಳು ನೀನು. ಇವಾಗ ನೋಡಿದ್ರೆ ನನ್ನ ಮೇಲೆ ಅನುಮಾನ ಪಡ್ತಾ ಇದೆಯಾ? ಯಾಕೆ? ಹೆಂಗೈತೆ ಮೈಗೆ? ಅಲ್ಲ, ಪ್ರೆಗ್ನೆಂಟು ಅಂತ ಹೇಳ್ತಾ ಇರೋಳು ನೀನಾಗಿದ್ದೆ. ನಾನು ಬೇಡ ಅಂತ ಅವತ್ತು ತೆಗ್ಸು ಅಂತ ಅಂದ್ರೂ ಕೇಳದೆ, ಹೇಳಿರೋ ಮಾತನ್ನ ಕೇಳದೆ ಇರೋಳು ನೀನು. ಇವಾಗ ನೋಡಿದ್ರೆ ನಾನೇ ಏನೋ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ಯಲ್ಲ. ಹೆಂಗೈತೆ ಮೈಗೆ? ಅದಕ್ಕೆ ತಾನೇ ನಿಮ್ಮ ಮಾತನ್ನು ಕೇಳಿಲ್ಲ ಅಂದ್ಬಿಟ್ಟು ಯಾಕೆ ಕಾಫಿ ನೀವೇ ಏನಾದರೂ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟಿರಬಾರ್ದು? ಯಾಕೆ ಅಂತ ನೀವೇ ಏನೋ ಮಾಡಿರ್ತೀರಾ. ನನ್ನ ಮೇಲಿರೋ ಕೋಪನ ಈ ಮಗು ಮೇಲೆ, ಈ ಪ್ರಪಂಚದ ಕಣ್ಣನ್ನು ತೆರೆದೇ ಇರೋ ಮಗು ಮೇಲೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ಥರ ಬಾಣ ಬಿಡ್ತಾ ಇದ್ದೀರಾ ಇವಾಗ. ಯಾಕೆ ನಿಮ್ಗೆ ಇಷ್ಟ ಇಲ್ಲ ಆಗಿತ್ತು? ನಾನು ತೆಗ್ಸಲ್ಲ ಅಂದಿದ್ದಕ್ಕೋಸ್ಕರ ಯಾಕೆ ನೀವೇ ಮಿಕ್ಸ್ ಮಾಡಿರಬಾರ್ದು? ನೀವೇ ಅನುಮಾನ ಪಟ್ಟಿರೋತ್ತೇನಾದರೂ ತಪ್ಪಿದೆಯಾ? ನನ್ನ ನೋಡಿದ್ರೆ ಇವಾಗ ಹಾಗೆ ಅನಿಸ್ತಾ ಇದೆ. ಯಾಕೆ ನೀವೇನು ಮಾತಾಡ್ತಾ ಇಲ್ಲ? ನಾನು ಆಫೀಸಲ್ಲಿ ತಲೆ ಚಕ್ರ ಬಂದು ಬಿದ್ದಿರೋಳನ್ನ ತಗೊಬಂದು ಮನೇಲಿ ಬೆಡ್ ಮೇಲೆ ಮನಸ್ಸಿಗಿರೋದು ನೀವೇ ತಾನೆ? ನಿಮ್ಮ ಮೇಲೆ ಅನುಮಾನ ಪಡೆದೆ ಇನ್ಯಾರ ಮೇಲೆ ಅನುಮಾನ ಪಡಲಿ ನಾನು? ಅಯ್ಯೋ ಶಿವನೇ, ನೀನು ಮಾತಾಡ್ತಾ ಇರೋದು ಕೇಳಿಸ್ಬಿಟ್ರೆ ನಾನೇ ಏನೋ ಅಬೋಷನ್ ಮಾಡಿಸಿದ್ರಿ ಅನ್ನೋ ಥರ ಮಾತಾಡ್ತಾ ಇರ್ತೀಯಲ್ಲ. ನಾನೇನಾದ್ರು ಹೇಳಿದ್ದ ನಿನ್ನ ಹೊಟ್ಟೆಲಿರೋ ಮಗು ಹೋಗಿದೆ ಅಂತ? ಅಯ್ಯೋ ಶಿವನೇ, ಅಲ್ಲ ಅಲ್ಲಿ ತಲೆ ಚಿಕ್ಕರೆ ಬಂದು ಬಿದ್ದಿದ್ಯಾ, ಮನೆಗೆ ತಗೊಬಂದು ಮಲಗಿಸಿದೀನಿ ಅನ್ನೋ ಮಾತ್ರಕ್ಕೆ ನಿನ್ನ ಹೊಟ್ಟೆಲಿರೋ ಮಗು ಹೋಯ್ತು ಅಂತ ನೀನೇನು ಹೇಗೆ ಅಂದ್ಕೊಂಡೆ? ನೀನೇನಾದ್ರು ಡಾಕ್ಟ್ರಾ? ಹೌದಲ್ಲ, ನಾನು ಮಾಡಿರೋದು ಓವರ್ ಆಕ್ಟಿಂಗ್ ಏನಾದರೂ ಆಯ್ತಾ? ಏನು ಕತೆ? ಏನು ಯೋಚನೆ ಮಾಡ್ತಾ ಇದೆಯಾ? ನಾನು ಏನಾದರೂ ಹೇಳೋದು ನಿನ್ನ ಹತ್ರ? ನಿನ್ನ ಹೊಟ್ಟೆಲಿರೋ ಮಗು ಹೋಗಿದೆ ಅಂದ್ಬಿಟ್ಟು ನೀನು ತಾನೇ ಮಧ್ಯರಾತ್ರಿಯಲ್ಲಿ ಎದ್ಬಿಟ್ಟು ಅಯ್ಯೋ ನನ್ನ ಹೊಟ್ಟೆಲಿ ಮಗು ಇಲ್ಲ ಅಂತ ಬಾಯ್ ಪಡ್ಕೊತಾ ಇರೋದು? ನೀನು ತಾನೇ ಹೇಳ್ಬೇಕು ಏನಾಯ್ತು ಅಂತ. ನನಗೇನು ಗೊತ್ತು? ಅಲ್ಲ ಶ್ರೀಕಾಂತ್, ನನ್ನ ಹೊಟ್ಟೆಲಿ ಆ ರೀತಿ ಅನಿಸ್ತಾ ಇದೆ ಅಂತ ಹೇಳ್ತಾ ಇರುತ್ತಪ್ಪ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ನೀವು? ನಡೀರಿ, ಇವಾಗಲೇ ಹೋಗೋಣ ಹಾಸ್ಪಿಟ್ಲಿಗೆ. ಏನಾಯ್ತು ಅಂತ ಡಾಕ್ಟರ್ ಹತ್ರ ಕೇಳ್ಬಿಟ್ಟು ಬರೋಣ. ಬನ್ನಿ, ನಡೀರಿ. ಈ ಮಧ್ಯರಾತ್ರಿಯಲ್ಲಿ ಎದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ದೆವ್ವಗಳು ಓಡಾಡೋ ಸಮಯದಲ್ಲಿ. ನಿನಗೇನು ತಲೆಗಿಲೆ ಕೆಟ್ಟಿದೆಯಾ? ಏನು ಕತೆ ಆಗ್ತಾ ಇದೆ ಅಂತ? ಹುಷಾರಾಗಿದೆಯಾ ತಾನೇ? ಹೊಟ್ಟೆಲಿ ಏನೋ ಮಗು ಇಲ್ಲ ಅಂತ ಅನಿಸಿದ ತಕ್ಷಣ ಇವಾಗಲೇ ಹಾಸ್ಪಿಟ್ಲಿಗೆ ಹೋಗ್ಬೇಕಾ? ಎಮರ್ಜೆನ್ಸಿ ಇದೆ ಅಂದ್ಬಿಟ್ಟು. ಏನು ನಿನಗೆ ತಲೆಗಿಲೆ ಕೆಟ್ಟಿದೆಯಾ? ಏನು ಕತೆ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ಕಾಫಿ ಕುಡ್ದಾಗಿಂದ ನಾನೇ ನೋಡ್ತಾ ಇದ್ದೀನಿ. ಯಾಕೆ ಈ ರೀತಿ ಆಡ್ತಾ ಇದೆಯಾ? ಯಾಕೆ ಶ್ರೀಕಾಂತ್ ಇಷ್ಟೊಂದು ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇದ್ದೀರಾ? ನನ್ನ ಮೇಲೆ ಪ್ರೀತಿನೇ ಇಲ್ಲದೆ ಇರೋ ಥರ ಆಗೋಯ್ತಾ ನಿಮಗೆ? ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ನಾನು ಅಂದರೆ ಮುಂಚೆ ನಿಮಗೆ ನೀನೇ ನನ್ನ ಜೀವ ಚಿನ್ನ, ನೀನೇ ನನ್ನ ಪ್ರಪಂಚ ಚಿನ್ನ ಅಂತ ಹೇಳ್ತಾ ಇರೋರು ನೀವು ಇವಾಗ ನೋಡಿದ್ರೆ ಇಷ್ಟೊಂದು ರೇಗಾಡ್ತಾ ಇದ್ದೀರಾ ನನ್ನ ಮೇಲೆ. ಯಾಕೆ ಶ್ರೀಕಾಂತ್? ಇಷ್ಟೇನಾ ಪ್ರೀತಿ ಅಂದರೆ? ಕೇವಲ ಒಂದು ಮಗು ಆಗೋ ತನಕ ಮಾತ್ರನಾ ಪ್ರೀತಿ? ನಿಮಗೆ ಮದುವೆ ಆಗಿದೆ, ಮಗು ಇದೆ ಅಂತ ಗೊತ್ತಿದ್ರೂ ಸಹಿತ ನಿಮ್ಮನ್ನು ನಾನು ಪ್ರೀತಿ ಮಾಡಿರೋದು ತಪ್ಪಾಯ್ತು ಅನ್ಕೋತೀನಿ. ನನಗೂ ಹಾಗೆ ಅನಿಸ್ತಾ ಇದೆ, ನಿನ್ನನ್ನು ಪ್ರೀತಿ ಮಾಡಿ ತಪ್ಪು ಮಾಡಿಬಿಟ್ಟೆ ಅಂತ. ಶ್ರೀಕಾಂತ್, ಯಾಕೆ ನಾನು ಮಾತ್ರನಾ ಪ್ರೀತಿ ಮಾಡಿರೋದು? ನೀವು ನಾನೇ ಬೇಕು ಅಂತ ತಾನೆ ಇಷ್ಟಪಟ್ಟು ಪ್ರೀತಿ ಮಾಡ್ತಾ ಇರೋದು. ಇವಾಗ ನೋಡಿದ್ರೆ ಉಲ್ಟಾ ಹೊಡಿತಾ ಇದ್ದೀರಾ. ಹೆಂಗೈತೆ ಮೈಗೆ ನಿಮಗೆ? ನೀವು ಅಂತಾನೆ ನನ್ನನ್ನು ಪ್ರೀತಿ ಮಾಡು ಅಂತ ಬಲವಂತ ಮಾಡಿಬಿಟ್ಟು ಪ್ರೀತಿ ಮಾಡಿಸ್ಕೊಂಡಿರೋದು. ಇವಾಗ ನೋಡಿದ್ರೆ ನನ್ನೇ ತಪ್ಪು ಅಂತಿದ್ದೀರಾ. ಛೀ, ನಿಮ್ಮ ಜನ್ಮಕ್ಕಿಷ್ಟು. ನಿನ್ನನ್ನು ಪ್ರೀತಿ ಮಾಡ್ತಾ ಇರೋದಕ್ಕೆ ಅನುಭವಿಸ್ತಾ ಇದ್ದೀನಿ ತಾನೆ ಇವಾಗ ಟೆನ್ಷನ್ಗಳನ್ನು. ಯಾಕೆ ಯಾವನಿಗೆ ಬೇಕಿತ್ತಿದ್ದು? ಅಯ್ಯೋ, ಚೆನ್ನಾಗಿದೆ ಕಣ್ರಿ. ನನ್ನನ್ನು ಮೈ ಮುಟ್ಟುವ ಹಾಕಿದ್ರೆ ನಿಮಗೆ ಪ್ರೀತಿ ಮಾಡಬೇಕಿದ್ರೆ ಇದು ಬೇಕು ಅಂತ ಅನಿಸ್ತಿತ್ತು ಅಲ್ವಾ? ಇವಾಗ ನನ್ನ ಶೀಲದ ಹಾಳು ಮಾಡಿಬಿಟ್ಟು ನನ್ನ ಕೈಯಲ್ಲಿ ನನ್ನ ಮಗುವನ್ನು ಕೊಟ್ಬಿಟ್ಟು ಈ ರೀತಿ ಮಾತಾಡ್ತಾ ಇದ್ದೀರಾ. ಗಂಡು ಜನ್ಮಕ್ಕಿಷ್ಟು ಬಂಡು ಜನ್ಮ. ನೋಡಿ,
ಇದೇ ರೀತಿ ನೀವೇನಾದ್ರು ಮಾತಾಡ್ತಾ ಇದ್ರೆ ಇವಾಗ ಹಾಸ್ಪಿಟ್ಲಿಗೆ ಬರ್ದೆ ನನ್ನ ಜೊತೆ ಹೀಗೆ ಮಾತಾಡ್ತಾ ಇದ್ರೆ ನಾನು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗತ್ತೆ. ಹುಷಾರ್. ಏನು ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ಹ್ಞೂ ನಡಿ, ನಾನು ಬರ್ತೀನಿ ಪೊಲೀಸ್ ಸ್ಟೇಷನ್ಗೆ. ಇಬ್ಬರು ಹೋಗೋಣ, ಯಾರು ನ್ಯಾಯ ಇತ್ಯರ್ಥ ಆಗಲಿ. ಅಲ್ಲ, ನಿನಗೆ ಮಜಾ ಮಾಡಬೇಕಿದ್ದು ಬೇಕಿತ್ತು, ಹಣ ಬೇಕಿತ್ತು, ಆಸ್ತಿ ಬೇಕಿತ್ತು, ಮನೆ ಬೇಕಿತ್ತು, ಬಂಗ್ಲೆ ಬೇಕಿತ್ತು, ಅದೆಲ್ಲ ಸಿಕ್ಕಿದೆ ಅಂದಿದ ತಕ್ಷಣ ಇವಾಗ ನನ್ನ ಮೇಲೆ ಬೇಕಿಸ್ತಾ ಇದೆಯಾ? ಇದೆಲ್ಲ ನಂದು ತಾನೆ, ನಾನು ಕೊಟ್ಟಿರೋದಕ್ಕೆ ನಿಂದಾಗಿದೆ. ಇಲ್ಲ ಅಂದರೆ ನಿಂದೇನಾಯ್ತು? ಏನಂದ್ರೆ ಶ್ರೀಕಾಂತ್, ಈ ಮನೆ ಬಂಗ್ಲೆ ಹಣ ನೀವು ಕೊಟ್ಟಿರೋದು. ಯಾಕೆ? ನಿಮ್ಮ ಸರಿ ಸಮಾನವಾಗಿ ಕತ್ತೆ ಥರ ನಾನು ನಿಮ್ಮ ಆಫೀಸಲ್ಲಿ ದುಡ್ದಿಲ್ವಾ? ಅದಕ್ಕೆ ಕೊಟ್ಟಿರೋದು ಇದು. ಯಾಕೆ? ನನ್ನ ಜೊತೆ ಮಲಗಬೇಕಿದ್ರೆ, ನನ್ನ ಪ್ರೀತಿ ಹಂಚ್ಕೋಬೇಕಿದ್ರೆ ನಿಮ್ಗೆ ಈ ರೀತಿ ಅನಿಸ್ಲಿಲ್ಲಾಗಿತ್ತು ಅಲ್ವಾ? ಇವಾಗ ನನ್ನ ಹೊಟ್ಟೆಲ್ ಮಗು ಬೆಳೀತಿದೆ ಅಂದಿದ ತಕ್ಷಣ, ನಿಮ್ಗೆ ಬೇಡದೇ ಇರೋ ಮಗು ಅಂದಿದ ತಕ್ಷಣ ಈ ರೀತಿ ಅನಿಸ್ತಾ ಇದೆಯಾ? ಯಾಕೆ ಈ ರೀತಿ ಮಾಡ್ತಾ ನೋಡಿ ಶ್ರೀಕಾಂತ್, ನಾನು ಈಗಲೇ ಹೇಳ್ತಾ ಇದ್ದೀನಿ, ನನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ಮಗುವಿಗೆ ತಂದೆ ನೀವು. ಆದಷ್ಟು ಬೇಗನೆ ನನ್ನ ಕುತ್ತಿಗೆ ತಾಳಿ ಕಟ್ಟಿಲ್ಲ ಅಂತಂದರೆ ಖಂಡಿತ ಚೆನ್ನಾಗಿರಲ್ಲ. ಇವಾಗ ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಅಷ್ಟೇ. ನನ್ನ ಜೊತೆ ನೀವು ಬರ್ತಾ ಇದ್ದೀರಾ? ಬರಬೇಕು ಅಷ್ಟೇ. ಏನಾದರೂ ನನ್ನ ಹೊಟ್ಟೆಯಲ್ಲಿರೋ ಮಗುವಿಗೆ ಏನಾದ್ರು ಆಯಿತು ಅಂತಂದರೆ ಖಂಡಿತ ಪರಿಣಾಮ ಅಂತೂ ನೆಟ್ಟಿಗಿರಲ್ಲ, ನೆನ್ಪಿಟ್ಕೊಳ್ಳಿ. ಬರ್ತಾ ಇದ್ದೀರಾ ನನ್ನ ಜೊತೆ? ಬನ್ನಿ ಅಷ್ಟೇ. ಏನು ರೋಪ್ ಹಾಕ್ತಾ ಇದೆಯಾ? ರೋಫ್ ಹಾಕ್ತಾ ಇಲ್ಲ, ಆರ್ಡರ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡು, ನೀನು ಏನು ಬೇಕಿದ್ರೂ ಮಾಡ್ಕೊ, ನಾನು ಬರಲ್ಲ ಅಂದಮೇಲೆ ಬರಲ್ಲ. ನೀವು ಬರಲೇಬೇಕು. ಬಂದಿಲ್ಲ ಅಂದರೆ ಜೈಲಿಗೆ ಹೋಗೋದಕ್ಕೆ ರೆಡಿ ಆಗಿರಿ ಅಷ್ಟೇ. ಏನು ಬೇಕಿದ್ರೂ ಮಾಡು. ಓಹೋ, ಇವಾಗ ಇಷ್ಟೊಂದು ಹೆಚ್ಕೊಬಿಟ್ಟಿದ್ದೀರಾ? ನೋಡಿ, ನಿಮ್ಮ ಹತ್ರ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಹಾಸ್ಪಿಟ್ಲಿಗೆ ಹೋಗೋಣ, ಮಗುಗೆ ಏನಾಯಿತು ಅಂತ ಟೆಸ್ಟ್ ಮಾಡಿಸೋಣ ಅಂತ ಹೇಳ್ತಾ ಇದ್ದೀನಿ. ಒಂದು ವೇಳೆ ನೀವು ಬಂದಿಲ್ಲ ಅಂತಂದರೆ ಜೈಲಿಗೆ ಹೋಗೋದಂತೂ ಗ್ಯಾರಂಟಿ, ನೆನ್ಪಿಟ್ಕೊಳ್ಳಿ. ಈ ಜೈಮಲ ಅಂದರೆ ನೀವು ಹೇಳಿದ್ದನ್ನು ಕೇಳ್ಕೊಂಡಿರೋ ಗಂಗಾ ಅಲ್ಲ, ನೆನ್ಪಿಟ್ಕೊಳ್ಳಿ. ಇಲ್ಲ, ಈಕೆ ಜೊತೆ ಹಾಸ್ಪಿಟ್ಲಿಗೆ ಹೋದರೆ ಇನ್ನಷ್ಟು ಸತ್ಯ ತಿಳಿಬೋದು. ಈಕೆಯ ಒಂದು ಮುಖವಾಡ ಅಂತೂ ಕಳಚಿಬಿಡ್ತು. ಇಷ್ಟು ದಿವಸ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದ ಈಕೆ ಇವಾಗ ನನ್ನ ಮೇಲೆ ದಬ್ಬಾಳಿಕೆ ಮಾಡುವಷ್ಟರ ಮಟ್ಟಿಗೆ ಮೆರೆದಿದ್ದಾಳೆ ಅಂದಂಗೆ ಆಯಿತು. ಇಲ್ಲ, ಈಕೆಗೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರೋದು ಗೊತ್ತಿಲ್ಲ. ಹಾಸ್ಪಿಟ್ಲಲ್ಲಿ ಇನ್ನೇನು ನಾಟಕ ಆಡ್ತಾಳೆ ಅಂತ ನೋಡ್ಬೋದು. ಹೌದು, ಈಕೆ ಜೊತೆ ಹಾಸ್ಪಿಟ್ಲಿಗೆ ಹೋಗೋದೇ ಬೆಸ್ಟು. ಸಾರಿ ಚಿನ್ನ, ಸ್ವಲ್ಪ ರೂಢಾಗಿ ಮಾತಾಡಿರೋದಕ್ಕೆ. ನಡಿ, ನೀ ಹೇಳ್ದಾಗೆ ಹಾಸ್ಪಿಟ್ಲಿಗೆ ಹೋಗಿ ಬರೋಣ. ನಿಜವಾಗ್ಲೂ ಶ್ರೀಕಾಂತ್ ಸಾರಿ, ನಾನು ತುಂಬಾ ರೂಢಾಗಿ ಮಾತಾಡಿದೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಹೋಗೋಣ. ನೀವು ನನ್ನ ಮಗು ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರಲ್ಲ, ಅದಕ್ಕೋಸ್ಕರನೇ ತುಂಬಾ ನೋವಾಯಿತು. ಅದಕ್ಕೋಸ್ಕರ ನಿಮ್ಮ ಹತ್ರ ನಾನು ರೂಢಾಗಿ ಮಾತಾಡಿದೆ. ತಾಯಿಗೆ ಮಗುನೇ ಪ್ರಪಂಚ, ಅದಕ್ಕೋಸ್ಕರ ಆ ರೀತಿ ಮಾತಾಡಿದೆ. ಸಾರಿ ಶ್ರೀಕಾಂತ್, ಬನ್ನಿ ಹೋಗೋಣ. ಮಗುಗೆ ಏನಾಯಿತು ಅಂತ ಟೆಸ್ಟ್ ಮಾಡಿಸ್ಕೊಂಬರೋಣ. ಸರಿ, ಆಯಿತು, ಹೋಗೋಣ ನಡಿ. ನಮ್ಮಿಬ್ಬರ ಮಧ್ಯೆ ಯಾಕೆ ಈ ಸಾರಿ ಥ್ಯಾಂಕ್ಸ್ ಎಲ್ಲ? ನಡಿ ಹೋಗೋಣ. ಶ್ರೀಕಾಂತ್, ತುಂಬಾ ಹೊಟ್ಟೆಲೆಲ್ಲ ಸಂಕಟ ಆಗ್ತಾ ಇದೆ. ಯಾಕೋ ಗೊತ್ತಿಲ್ಲ, ಮನಸ್ಸಿಗೆ ಕಳವಳ ಆಗ್ತಾ ಇದೆ. ನಡೀರಿ, ಬೇಗ ಹೋಗೋಣ. ಹೊಟ್ಟೆಲಿ ಆಗ್ತಾ ಇರೋ ಸಂಕಟಕ್ಕೆ ಮಗುನೇ ಕಳ್ಕೊಂಡ್ಬಿಟ್ಟಿದ್ದೀನೋ ಅನ್ನೋ ಭಯ ಆಗ್ತಾ ಇದೆ. ತುಂಬಾ ಫೀಲ್ ಆಗ್ತಾ ಇದೆ ಶ್ರೀಕಾಂತ್. ಯೋಚನೆ ಮಾಡಬೇಡ, ನಡಿ. ನಾನು ತೊಗೊಂಡೋಗ್ತೀನಿ ಅಂತಂದಲ್ಲ ಹಾಸ್ಪಿಟ್ಲಿಗೆ. ನಡಿ, ನನಗೆ ಪರಿಚಯ ಇರೋ ಸ್ನೇಹಿತರೆ ಒಬ್ಬರಿದ್ದಾರೆ, ಫ್ಯಾಮಿಲಿ ಡಾಕ್ಟ್ರು ಇಲ್ಲೇ ಹತ್ರದಲ್ಲಿದ್ದಾರೆ. ಹೋಗಿ ಬರೋಣ ನಡಿ. ಸರಿ, ಆಯಿತು, ಹೋಗಿ ಬರೋಣ ಬನ್ನಿ. ಅಪ್ಪ ದೇವ್ರೆ, ಬೇಗ ಹಾಸ್ಪಿಟ್ಲ್ ಬರಲಪ್ಪ. ನನ್ನ ಹೊಟ್ಟೆಲಿರೋ ಕಂದಮ್ಮನಿಗೆ ಏನು ಆಗದೆ ಹೋದರೆ ಸಾಕು. ಕಂದಮ್ಮ, ನಿನಗೆ ಆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡ್ರೆ ಈ ಅಮ್ಮನಿಗೆ ಅದೇ ನೆಮ್ಮದಿಯಪ್ಪ. ಶ್ರೀಕಾಂತ್, ಪ್ಲೀಸ್ ಬೇಗ ಹೋಗ್ಬಿಡಿ. ಹೋಗ್ತಾ ಇದ್ದೀನಿ ತಾನೇ ಜಯಮಲ. ಟ್ರಾಫಿಕ್ ರೂಲ್ಸನ್ನು ನಾವು ಮೇಂಟೈನ್ ಮಾಡದೆ ಹೋದರೆ ನಮಗೆ ಫೈನ್ ಹಾಕ್ತಾರೆ, ಗೊತ್ತಿದೆಯಾ? ಕಾರನ್ನು ಜಪ್ತಿ ಮಾಡ್ತಾರೆ ಆಮೇಲೆ ಪೊಲೀಸರು. ನಮಗೋಸ್ಕರನೇ ಟ್ರಾಫಿಕ್ ರೂಲ್ಸನ್ನು ಮಾಡಿರೋದು. ಅಯ್ಯೋ ದೇವ್ರೆ, ಇದು ಬೇರೆನಾ? ನನಗೆ ನನ್ನ ಟೆನ್ಷನ್ ನನಗಾಗ್ತಾ ಇದೆ. ಎಷ್ಟೊತ್ತಿಗೆ ಹಾಸ್ಪಿಟ್ಲ್ ಬರುತ್ತೋ, ಎಷ್ಟೊತ್ತಿಗೆ ಡಾಕ್ಟರ್ ಸಿಗ್ತಾರೋ, ಎಷ್ಟೊತ್ತಿಗೆ ಚೆಕಪ್ ಮಾಡಿಬಿಟ್ಟು ನಿಮ್ಮ ಹೋಟೆಲ್ ಮಗು ಇದೆ ಅಂತ ಹೇಳಿಬಿಟ್ರೆ ಸಾಕಪ್ಪ ದೇವ್ರೆ. ದೇವ್ರೆ, ಯಾಕಾದ್ರೂ ಈ ರೀತಿ ಪರೀಕ್ಷೆ ಮಾಡ್ತಾನೋ ಭಗವಂತ? ಅಯ್ಯೋ ದೇವ್ರೆ, ಯೋಚನೆ ಮಾಡಬೇಡ್ವೆ, ಏನೂ ಆಗಿರಲ್ಲ. ತುಂಬಾ ಟೆನ್ಷನ್ ಮಾಡ್ಕೊತಾ ಇದೆಯಾ ನೀ? ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ಬಿಟ್ರೆ ಬಿ.ಪಿ ರೇಜ್ ಆಗೋದು ಗ್ಯಾರಂಟಿ. ಆಮೇಲೆ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಆಗಬೇಕಾಗೋ ಪರಿಸ್ಥಿತಿ ಬರುತ್ತೆ. ಹುಷಾರು, ಮನ್ಸಿಗೆ ಸ್ವಲ್ಪ ಸ್ಟ್ರೆಸ್ ಮಾಡ್ಕೋಬೇಡ ದಯವಿಟ್ಟು. ಟೆನ್ಷನ್ ಮಾಡ್ಕೊಂಡ್ಬಿಟ್ರೆ ಅಷ್ಟೇ ಕತೆ. ಶ್ರೀಕಾಂತ್, ನೀವು ಎಷ್ಟೇ ಸಮಾಧಾನ ಹೇಳ್ತಾ ಇದ್ರು ನಂಗೆ ಸಮಾಧಾನನೇ ಆಗ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ?
ನಿಮ್ಗೇನಾದ್ರೂ ಶ್ರೀಕಾಂತ್ ಮತ್ತೆ ಜಯಮಲಾಳ ಇವತ್ತಿನ ಕತೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ಕಥೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ನಿಮಗೆ ಈ ಕಥೆ ಪೂರ್ಣವಾಗಿ ಅರ್ಥವಾಗಬೇಕಂದ್ರೆ ಹಳೆಯ ವಿಡಿಯೋನ ಒಮ್ಮೆ ಹೋಗ್ಬಿಟ್ಟು ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಜೊತೆಗೆ ಈ ಕಥೆಯನ್ನ ಇನ್ನೂ ಸ್ವಲ್ಪ ದಿವಸದೊಳಗಡೆ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ಹಾಸ್ಪಿಟಲ್ ಕತೆ ನಾಳೆಯ ಭಾಗದಲ್ಲಿ ನೋಡೋಣ. ಜಯಮಲಾಳ ಬಣ್ಣ ಬಯಲಾಗತ್ತಾ ಅಥವಾ ಈಕೆಯ ನಾಟಕ ಮುಂದುವರಿಯುತ್ತಾ ಅಂತ ಕತೆ ಇಂಟ್ರೆಸ್ಟಿಂಗ್ ಆಗಿದೆ. ನಾಳೆವರೆಗೂ ಕಾಯ್ತಾ ಇರಿ.